ಇವತ್ತು ಕೆಡಿ ಸಿನಿಮಾದ ಫ್ಯಾನ್ ಶೋನ ನಾವಿಲ್ಲಿ ಕಡೂರಲ್ಲಿ ಆರ್ಗನೈಸ್ ಮಾಡಿದ್ವಿ. ಧ್ರುವ ಸರ್ಜಾ ಏನ್ ಈಗ 5-6 ಸಿನಿಮಾದಲ್ಲಿ ನೋಡಿದೀವೋ ಅದು ಬಿಟ್ಟು ವಿಭಿನ್ನವಾಗಿ ಕಾಣ್ತಾರೆ. ಫ್ಯಾನ್ಸ್ ಬರಲ್ಲ, ಬೇಡ, ಇಲ್ಲಿ ಎಲ್ಲ ಒಂದೇ ಕನ್ನಡ ಇಂಡಸ್ಟ್ರಿ, ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಸುದೀಪ್ ಎಂಟ್ರಿ ಸೂಪರ್ ಬ್ರೋ. ಆಲ್ ದ ಬೆಸ್ಟ್. ಕೆಡಿ ಮೂವಿ ಸೂಪರ್ ಆಗಿದೆ. ಚಾಪ್ಟರ್ 2ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಫ್ಯಾನ್ಸ್ ವಾರು ಅದು ಇದು ಅಂತೆಲ್ಲ ನೋಡ್ತಿದ್ದೀರಾ, ಫ್ಯಾನ್ಸ್ ವಾರ್ ಎಲ್ಲ ಪಕ್ಕಕ್ಕಿಡಿ. ಇಲ್ಲಿ ಕನ್ನಡ ಚಿತ್ರರಂಗನ ಉಳಿಸಿ, ಕನ್ನಡನ ಬೆಳೆಸಿ. ತುಂಬಾ ಜನ ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ಶೋನ ಸಕ್ಸಸ್ ಮಾಡಿದ್ದಾರೆ. ಸೊ ಇದೇ ರೀತಿ ಎಲ್ಲರೂ ಕನ್ನಡ ಸಿನಿಮಾಕ್ಕೆ ಪ್ರೋತ್ಸಾಹವನ್ನ ನೀಡಿ. ಮೊನ್ನೆ ತಾನೇ ವಿಶ್ವಾದ್ಯಂತ ರಿಲೀಸ್ ಆಗಿ ನಮ್ಮ ಕನ್ನಡ ಚಲನಚಿತ್ರ ಸಿನಿಮಾ ಅದ್ಧೂರಿಯಾಗಿ ಯಶಸ್ವಿಯಾಗಿ ರಾಜ್ಯಾದ್ಯಂತ ದೇಶದಾದ್ಯಂತ ಉತ್ತಮ ಪ್ರದರ್ಶನ ಕಾಣ್ತಾ ಇದೆ. ಕಡೂರಲ್ಲಿರ್ತಕ್ಕಂಥ ಎಲ್ಲ ಧ್ರುವ ಸರ್ಜಾ ಅಭಿಮಾನಿಗಳು, ಎಲ್ಲ ಸಿನಿ ರಸಿಕರು, ಕನ್ನಡ ಚಲನಚಿತ್ರ ಬೆಳಿಬೇಕು ಅಂತ ಎಲ್ಲ ಆಶಿಸೋರು ನಾವೆಲ್ಲರೂ ಸೇರ್ಕೊಂಡಿದ್ದಾನೆ. ಬರಲಿ ಒಂದು ಜೋರಾದ ಚಪ್ಪಾಳೆ. ಇವತ್ತು ಕೆಡಿ ಸಿನಿಮಾದ ಫ್ಯಾನ್ ಶೋನ ನಾವಿಲ್ಲಿ ಕಡೂರಲ್ಲಿ ಆರ್ಗನೈಸ್ ಮಾಡಿದ್ವಿ. ಶ್ರೀ ಬನ್ನಿ ಮಹಾಗಣಪತಿ ಸೇವಾ ಸಮಿತಿ ಕಡೂರು, ಶ್ರೀ ರಾಯಣ್ಣ ಯುವ ವೇದಿಕೆ ಕಡೂರು ಇವರ ವತಿಯಿಂದ ಅದ್ದೂರಿಯಾಗಿರ್ತಕ್ಕಂಥ ಒಂದು ಫ್ಯಾನ್ ಶೋನ ಆಯೋಜನೆ ಮಾಡಿದ್ವಿ. ಈ ಫ್ಯಾನ್ ಶೋಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಕಡೂರಿನ ಅಣ್ತಮ್ಗಳು, ಎಲ್ಲ ಯುವಜನತೆಗೆ, ಎಲ್ಲ ತಾಯಂದ್ರಿಗೆ ವಂದಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ಚಿತ್ರ 100 ದಿನಗಳ ಕಾಲ ಯಶಸ್ವಿ ಪ್ರದರ್ಶನ ಕಾಣಲಿ ಅಂತ ಹೇಳ್ತಾ, ಇನ್ನೂ ಹಲವಾರು ಜನ ಯಾರ್ಯಾರು ಚಲನಚಿತ್ರ ನೋಡಿಲ್ಲ ಚಿತ್ರಮಂದಿರದಲ್ಲಿ ಬಂದು ಚಿತ್ರ ನೋಡಿ ಅಂತ ಹೇಳ್ತಾ, ಎಲ್ಲ ಸಿನಿ ರಸಿಕರಿಗೆ, ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಎಲ್ಲರಿಗೂ ಸಹ ನಮಸ್ಕಾರ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಏನಿವತ್ತು ಎಲ್ಲ ಫ್ಯಾನ್ ಶೋ ಮಾಡ್ತಾ ಇದ್ದೀವಿ, ಈ ಒಂದು ವಿಶೇಷ ಸಂದರ್ಭದಲ್ಲಿ ಒಂದು ವಿಷಯನ ಹಂಚ್ಕೊಬೇಕು. ನಮ್ಮ ಕಡೂರಿನಲ್ಲಿ ಪ್ರಪ್ರಥಮವಾಗಿ ನೀವು ಎಲ್ಲ ನಾಯಕ ನಟರನ್ನು ನೋಡಿದ್ದೀರಾ, ಆರ್ಟಿಸ್ಟ್ಗಳೆಲ್ಲ ತುಂಬ ಜನ ಹೋಗಿದ್ದಾರೆ. ಬಟ್ ಆದರೆ ಫೀಮೇಲ್ ಆರ್ಟಿಸ್ಟ್ ಆಗಿ ಅಂದರೆ ಹೀರೋಯಿನ್ ಆಗಿ ತಮ್ಮ ಪ್ರಥಮ ಸಿನಿಮಾ ಚಾರ್ಜ್ ಶೀಟ್ ಅಂತೇಳಿ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ. ಆ ನಾಯಕ ನಟಿಯಾದಂಥ ಸತ್ಯಶ್ರೀ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮ ಕೆಡಿ ಸಿನಿಮಾಗೆ ವಿಶ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಇಷ್ಟೊಂದು ಜನ ದುಡ್ಡು ಕೊಟ್ಟು ಸಿನಿಮಾ ಹೋಗಿ ನೋಡೋರೆ ಕಡಿಮೆ, ಅಂಥದ್ರಲ್ಲಿ ಹೀರೋ ಮೇಲಿರೋ ಅಭಿಮಾನಕ್ಕೆ ನೀವೆಲ್ಲರೂ ಸೇರಿ ಇಷ್ಟು ಚೆನ್ನಾಗಿ ಫ್ರೀ ಶೋ ಫಸ್ಟ್ ಶೋನ ಫ್ರೀಯಾಗಿ ಎಲ್ರಿಗೂ ತೋರಿಸ್ಬೇಕು ಅಂತ ನೀವು ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀರ. ನೋಡಿ ತುಂಬ ಖುಷಿ ಆಯಿತು. ಕನ್ನಡ ಸಿನಿಮಾ ಬಗ್ಗೆ ನಿಮಗೆಲ್ಲ ಇರೋ ಪ್ರೀತಿ ಅಭಿಮಾನವನ್ನು ನೋಡಿ ಖುಷಿ ಆಯಿತು. ಹಾಗೆ ನನ್ನ ಹೆಸರು ಸತ್ಯಶ್ರೀ ಅಂತ, ಇದೇ ಕಡೂರು ತಾಲೂಕಿನ ಬಿಸ್ಲೆಹಳ್ಳಿ ಗ್ರಾಮದವಳು. ನನ್ನ ಸಿನಿಮಾ 2ನೇ ಸಿನಿಮಾ ಚಾರ್ಜ್ ಶೀಟ್ ನೆಕ್ಸ್ಟ್ ಜೂನಲ್ಲೇ ರಿಲೀಸ್ ಆಗ್ತಾ ಇದೆ. ಇಲ್ಲೂ ಕೂಡ ಕಡೂರಲ್ಲೂ ರಿಲೀಸ್ ಆಗುತ್ತೆ. ದಯವಿಟ್ಟು ಇದೇ ರೀತಿ ಎಲ್ಲರೂ ಬಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. SK ಉಮೇಶ್ ಸರ್ SP ಅವ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅವರು ಸಾಲ್ವ್ ಮಾಡಿರೋಂಥ ಕೇಸ್ 2003ಇಂದ 2008ವರೆಗೂ ನಡೆದಿರೋ ಒಂದು ಕತೆ. ಇದು ರಿಯಲ್ ಸ್ಟೋರಿ. ಸೊ ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ, ಕಂಟೆಂಟ್ ಇರೋ ಸಿನಿಮಾ, ಕನ್ನಡ ಸಿನಿಮಾವನ್ನು ಬೆಳೆಸಿ. ಥ್ಯಾಂಕ್ ಯು. बोलो भारत माता की, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ, ಧ್ರುವ ಸರ್ಜಾ ಅವರಿಗೆ. ಮೊನ್ನೆ 30ನೇ ತಾರೀಕು ಈ ದೇಶಾದ್ಯಂತ ಕೆಡಿ ಮೂವಿ ಬಿಡುಗಡೆ ಆಗಿದೆ. ಈ ಶುಭ ಸಂದರ್ಭದಲ್ಲಿ ಕಡೂರಿನ ಅನ್ನಪೂರ್ಣ ಚಿತ್ರಮಂದಿರದಲ್ಲಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಬನ್ನಿ ಮಹಾಗಣಪತಿಯ ಯುವಕ ಸಂಘದ ಎಲ್ಲ ಸದಸ್ಯರು ಸೇರಿ ಇವತ್ತು ಫ್ಯಾನ್ ಶೋ ಕಾರ್ಯಕ್ರಮ ನಡೆಸಬೇಕು ಅಂತ ಇವತ್ತು ವಿಶೇಷವಾಗಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಕೆಡಿ ಮೂವಿ ನಿಮ್ಗೆ ಗೊತ್ತಿರೋಂಗೆಲ್ಲ ಮುನ್ನುಗ್ತಿದೆ, ಭಾರಿ ಯಶಸ್ವಿಯಾಗಿ ಓಡ್ತಾ ಇದೆ. ಕಡೂರಿನಲ್ಲೂ 100 ಡೇಸ್ ಓಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಫಿಲಮಿಗೆ ಎಲ್ಲರ ಪರವಾಗಿ ಆಶಿಸ್ತಾ, ಕೆಡಿ ಮೂವಿ ಕನ್ನಡ ಮೂವಿ ನೋಡಿ ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ರೀತಿ ಫ್ಯಾನ್ಸ್ ವಾರ್ಗಳು ಇರ್ತವೆ, ನಾನು ಇಲ್ಲ ಅಂತ ಹೇಳಲ್ಲ, ಯಾವುದೇ ರೀತಿಗೆ ತಲೆ ಕೊಡಬೇಡಿ. ಭಾರಿ ಚೆನ್ನಾಗಿದೆ ಮೂವಿ. ಅದು ಪ್ರೇಮ್ ನಿರ್ದೇಶನದ ಮೂವಿ, ಭಾರಿ ಚೆನ್ನಾಗಿದೆ. ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗು ಚೆನ್ನಾಗಿದೆ. ಹಾಗಾಗಿ ಎಲ್ಲ ಸಿನಿಪ್ರಿಯರು
ಪ್ರಾಮಾಣಿಕವಾಗಿ ಬಂದು ನೋಡಿ ಫಿಲಮ್ನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಯ್ ಹಲೋ, ನನ್ನ ಹೆಸರು ಹರ್ಷಿತ್ ಅಂತ. ನಾವು ಅನ್ಪೂರ್ಣ ಕಡೂರು ಥಿಯೇಟ್ರಲ್ಲಿ ನೋಡ್ತಾ ಇದ್ದೀವಿ ಫಿಲಮ್ನ. KD ಫಿಲಮು ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಇವತ್ತು ನಮ್ಮ ಕಡೂರಲ್ಲಿ ಶ್ರೀ ಬನ್ನಿ ಮಹಾಗಣಪತಿ ಸೇವಾ ಸಮಿತಿ ಹಾಗೂ ಶ್ರೀ ಸಂಗೊಳ್ಳಿ ರಾಯಣ್ಣ ಯುವ ವೇದಿಕೆ ಕಡೆಯಿಂದ ಇವತ್ತು ನಮ್ಮ ಕಡೂರಲ್ಲಿ KD ಫಿಲಮ್ನ ಫ್ರೀ ಟಿಕೆಟಲ್ಲಿ ಫ್ಯಾನ್ ಶೋ ಮಾಡ್ತಾ ಇದ್ದಾರೆ. ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ನೋಡಿ. ಚಿತ್ರ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಧ್ರುವ ಸರ್ಜಾ ನಟನೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ದಿನ ಆದಮೇಲೆ ಒಂದು ಅದ್ಭುತವಾದ ಸಿನಿಮಾ ಬಂದಿದೆ. ಯಾವುದೇ ಫ್ಯಾನ್ ಶೋ ಬೇಡ, ಅತ್ಯದ್ಭುತವಾದ ಒಂದು ಫಿಲಮ್ ಮೂಡಿಬಂದಿದೆ. ದಯವಿಟ್ಟು ಕಡೂರು ಕ್ಷೇತ್ರದ ಜನ ಎಲ್ಲರೂ ಬಂದು ಅನ್ನಪೂರ್ಣ ಥಿಯೇಟ್ರಲ್ಲಿ ಈ ಫಿಲಮ್ನ ನೋಡಿ ಆರೈಸಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಕಡೂರಲ್ಲಿ ಫಸ್ಟ್ ಟೈಮು ಧ್ರುವ ಸರ್ಜಾ ಅವರ KD ಸಿನಿಮಾದ ಒಂದು ಫ್ಯಾನ್ ಶೋನ ನಾವು ಬೆಳಗಿನ ಶೋನ ನಾವು ಆಯೋಜನೆ ಮಾಡಿದ್ದೀವಿ. ಕಡೂರಲ್ಲಿರ್ತಕ್ಕಂಥ ಎಲ್ಲ ಧ್ರುವ ಸರ್ಜಾ ಫ್ಯಾನ್ಗಳು, ಎಲ್ಲ ಸಿನಿ ರಸಿಕರು ತುಂಬ ದೊಡ್ಡ ಮಟ್ಟದಲ್ಲಿ ಈ ಫ್ಯಾನ್ ಶೋಗೆ ಯಶಸ್ವಿಯಾಗೋದಕ್ಕೆ ಕಾರಣೀಭೂತರಾಗ್ತಾ ಇದ್ದಾರೆ. ಮೋರ್ ದ್ಯಾನ್ 500+ ಕ್ರೌಡು. ಆ್ಯಕ್ಚುಲಿ ಸೀಟ್ ಇರೋದೇ 450, 560, 570 ಕ್ರೌಡ್ ಆಲ್ರೆಡಿ ನಮಗೆ ಸೇರಿಕೊಂಡಿದ್ದಾರೆ. ಬಂದು ಈ ಸಿನಿಮಾ ಯಶಸ್ವಿ ಆಗಲಿ ಅಂತೇಳಿ ಕಡೂರಿನ ಮಹಾಜನತೆ ಪರವಾಗಿ ನಾನು ಮನಸ್ಫೂರ್ತಿಯಾಗಿ ಆಶಿಸ್ತೀನಿ. ಕನ್ನಡ ಚಿತ್ರರಂಗ ಬೆಳೀಲಿ, KD ಸಿನಿಮಾ ದೊಡ್ಡ ಮಟ್ಟದ ಯಶಸ್ವಿ ಆಗಲಿ ಅಂತೇಳಿ ಎಲ್ಲರ ಪರವಾಗಿ ಆಶಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ, ನನ್ನ ಹೆಸರು ರಾಜು ಅಂತ. ಕಡೂರು ತಾಲೂಕು ಕಿಚ್ಚ ಸುದೀಪ್ ಸೇನಾ ಸಮಿತಿಯ ಅಧ್ಯಕ್ಷರು ನಾವಿಲ್ಲಿ. ನಾನು ಈ ಸಿನಿಮಾನ ಇವತ್ತು 2ನೇ ಸಲ ನೋಡೋಕ್ಕೆ ಬರ್ತಿರೋದು. ನಮ್ಮ ಸ್ನೇಹಿತರು ಸಂಗೊಳ್ಳಿ ರಾಯಣ್ಣ ಯುವ ಬ್ರಿಗೇಡ್ ವತಿಯಿಂದ ಮತ್ತು ಬನ್ನಿ ಮಹಾಮಂಟಪದ ವತಿಯಿಂದ ಈ ಶೋನ ಅರೇಂಜ್ ಮಾಡಿದ್ದಾರೆ ಫ್ಯಾನ್ ಶೋ ಆಗಿ. ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ನನಗೆ ಇವ್ರು ಹೇಳಿದಾಗ ತುಂಬ ಖುಷಿ ಆಯಿತು. ಕಡೂರಲ್ಲಿ ಈ ಥರದ್ದು ಒಂದು ನಡೀತಾ ಇದೆಯಲ್ಲ ಅಂತ ತುಂಬ ಖುಷಿ ಆಯಿತು. ನಾನು ಇದನ್ನು ಇವತ್ತು 2ನೇ ಸಲ ನೋಡೋಕ್ಕೆ ಬಂದೀನಿ. ಪ್ರೇಮ್ ಸರ್ ಡೈರೆಕ್ಷನ್ನು, ಮ್ಯೂಸಿಕ್ಕು, ಆಮೇಲೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಧ್ರುವ ಸರ್ಜಾ ಏನು ಈಗ 5-6 ಸಿನಿಮಾದಲ್ಲಿ ನೋಡಿದ್ದೀವೋ ಅದು ಬಿಟ್ಟು ವಿಭಿನ್ನವಾಗಿ ಕಾಣ್ತಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ನೋಡಿ. ನಾನು ಪೈರಸಿ ಮಾಡೋರಿಗೆ ಒಂದು ಮಾತು ಹೇಳ್ತೀನಿ. ಪೈರಸಿ ಮಾಡೋರು ನೀವು ತಿಂಗಳೆಲ್ಲ ಕಷ್ಟಪಟ್ಟಿರ್ತೀರ. ಈಗ ಒಂದು ಬ್ಯಾಂಕು, ಒಂದು ಕೂಲಿ ಮಾಡೋನೋ ಏನೋ ಸಂಬಳ ತೊಗೊಂಡು ಮನೆಗೆ ಹೋಗ್ತಿರ್ತೀವಿ, ಕಳ್ತನ ಆಗ್ಬಿಡ್ತಪ್ಪ, ಎಷ್ಟು ಉರಿಯುತ್ತೆ, ಎಷ್ಟು ಬೇಜಾರಾಗುತ್ತೆ. ಆಮೇಲೆ ಈಗ ವಿದ್ಯಾವಂತರಿಗೆ ಹೇಳ್ತೀನಿ, ಎಕ್ಸಾಮ್ ಓದ್ಕೊಂಡು ನೀವೆಲ್ಲ ಎಕ್ಸಾಮ್ ಬರೆದಿರ್ತೀರ, ನೀವು ಪೈರಸಿ ನೋಡ್ತೀರಾ. ಅದೇ ನೀವು ಎಕ್ಸಾಮ್ ಬರೆದಿದ್ದನ್ನ ನೀವು ಬರೆದು ಇಟ್ಟು ಬಂದಿರ್ತೀರ, ಅದನ್ನ ಯಾರೋ ಕಾಪಿ ಮಾಡಿಬಿಟ್ರಪ್ಪ, ಅವಾಗ ನಿಮಗೆ ಬೇಜಾರಾಗಲ್ವಾ? ಅದಕ್ಕೆ ಪೈರಸಿ ನೋಡಬೇಡಿ, ನೀವು ಸಿನಿಮಾದಲ್ಲೇ ನೋಡಿ. ನೀವು ಪೈರಸಿ ನೋಡೋದಾದ್ರೆ ಸಿನಿಮಾನೇ ನೋಡಬೇಡಿ, ಯಾಕೆ ನೋಡ್ತೀರಾ ಅಲ್ವಾ ಅಂತ. ಆಮೇಲೆ ಸಿನಿಮಾ ನಟರಿಗೆ ಇದು ತಲುಪುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆಸ್ತಿ ಮಾಡಿ ನೀವು, ಬೇಡ ಅಂತೇಳಲ್ಲ. ಚಿತ್ರಮಂದಿರಗಳನ್ನ ಆಸ್ತಿ ಮಾಡಿ, ಚಿತ್ರಮಂದಿರಗಳು ಉಳ್ಕೊಂತವೆ ಅಲ್ವಾ? ಇದು ನಮ್ಮ ಅಭಿಪ್ರಾಯ. ಈಗ ನಮಗೆ ಈಗ ಥಿಯೇಟ್ರ್ ಸಿಗ್ತಿಲ್ಲ. ನಾವು ಕಡೂರಲ್ಲಿ 4 ಥಿಯೇಟ್ರ್ ಇತ್ತು, ನಾವು ಚಿಕ್ಕ ಕಡೂರಿದ್ದಾಗ. ಈಗ 2ಕ್ಕೆ ಬಂದಿದೆ, ಈಗ 1 ನಡೀತಾ ಇದೆ. ಇನ್ನು ನಮ್ಮ ಮಕ್ಕಳ ಕಾಲಕ್ಕೆ ಟಾಕೀಸ್ನ ಹಿಂಗಿತ್ತು ಅಂತ ಪೇಪರಲ್ಲೋ ಫೋಟೋದಲ್ಲೋ ತೋರ್ಸಂಗೆ ಮಾಡಬೇಡಿ. ಸಿನಿಮಾ ನಟರಿಗೆ ಆಸ್ತಿ ಮಾಡಿ, ನೀವು ಚಿತ್ರಮಂದಿರಗಳನ್ನ ಆಸ್ತಿ ಮಾಡಿ. ಜೈ ಕನ್ನಡ, ಜೈ ಕರ್ನಾಟಕ, ಮತ್ತು KD ಮೂವಿ ಸೂಪರ್. ಹಾಯ್ ಹಲೋ ನಮಸ್ತೆ. ಎಲ್ಲ ಕಡೂರು ಸಿನಿಮಾ ರಸಿಕರಿಗೆ ಕೇಳ್ಕೊಳ್ಳೋದೇನೆಂದರೆ, KD ಸಿನಿಮಾ ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿದ್ದೀನಿ ಆಲ್ರೆಡಿ. ನಾನೊಬ್ಬ ಅಪ್ಪಟ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಿದ್ದೀನಿ. ಮೂವಿ ತುಂಬ ಚೆನ್ನಾಗಿದೆ. ಪ್ರೇಮ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ನಮ್ಮ ಡಿ ಬಾಸ್ ಅವರಿಗೆ ಕರಿಯ ಮೂವಿ ಮಾಡಿದರು. ಧ್ರುವ ಸರ್ಜಾ ಅವರಿಗೆ ತುಂಬ ಚೆನ್ನಾಗಿ KD ಮೂವಿ ಮಾಡಿದ್ದಾರೆ. ಫ್ಯಾನ್ಸ್ ಬರಲ್ಲ, ಬೇಡ, ಇಲ್ಲಿ ಎಲ್ಲ ಒಂದೇ ಕನ್ನಡ ಇಂಡಸ್ಟ್ರಿ. ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಮಸ್ತೆ, ನನ್ನ ಹೆಸರು ಸಂಜಯ್ ಅಂತ, ಕಡೂರಿಂದ. ನಾವು ಧ್ರುವ ಸರ್ಜಾ ಅಭಿಮಾನಿಗಳು. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬ ಜನ ಇದೆ ಅನ್ನೋ ಕೇಳೋಷ್ಟು ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಬನ್ನಿ, ಕನ್ನಡ ಮೂವಿನ ನೋಡಿ. KD ಮೂವಿಗೆ ಆಲ್ ದ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾವು ಕಡೂರಿಂದ ಮಾತಾಡ್ತಾ ಇದ್ದೀವಿ, ಜಿಮ್ ಚೇತು ಅಂತೇಳಿ. ಏನು KD ಸಿನಿಮಾ 30ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ಈ ಒಂದು ಸಿನಿಮಾನ ನಮ್ಮ ಕಡೂರಿನ ಅನ್ನಪೂರ್ಣ ಥಿಯೇಟ್ರಲ್ಲಿ ಇವತ್ತು ಫ್ಯಾನ್ ಶೋ ಮಾಡ್ತಿದ್ದೀವಿ.
ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಡೂರು ತಾಲೂಕು ರಾಯಣ್ಣ ಯುವ ವೇದಿಕೆ ಮತ್ತು ನಮ್ಮ ಬನ್ನಿ ಮಹಾಗಣಪತಿ ಸೇವಾ ಸಮಿತಿ ಇವ್ರ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಉದ್ದೇಶ ಇಷ್ಟೇ, ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು. ನೋಡ್ತಿದ್ದೀರಾ, ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾ ಬರ್ತಾ ಇದ್ದಾವೆ, ಮತ್ತು ಈ ಫ್ಯಾನ್ಸ್ ವಾರು ಅದು ಇದು ಅಂತೆಲ್ಲ ನೋಡ್ತಿದ್ದೀರಾ. ಫ್ಯಾನ್ಸ್ ವಾರೆಲ್ಲ ಪಕ್ಕಕ್ಕಿಡಿ, ಇಲ್ಲಿ ಕನ್ನಡ ಚಿತ್ರರಂಗನ ಉಳಿಸಿ ಕನ್ನಡನ ಬೆಳೆಸಿ ಅಂತ ಹೇಳೋ ಒಂದು ಉದ್ದೇಶದಿಂದ ನಾವಿವತ್ತು ಎಲ್ಲ ಫ್ಯಾನ್ಸನ್ನು ಸೇರಿಸಿ, ಈ ನಮ್ಮ ಕಡೂರಲ್ಲಿ ದರ್ಶನ್ ಫ್ಯಾನ್ಸ್ ಇರ್ಬೋದು, ಸುದೀಪ್ ಅವ್ರ ಫ್ಯಾನ್ಸ್ ಇರ್ಬೋದು, ಇನ್ನೂ ತುಂಬ ಜನ ಹೀರೋಗಳು ಫ್ಯಾನ್ಸ್ ಇದ್ದಾರೆ, ಎಲ್ಲರನ್ನೂ ಸಹ ಒಟ್ಟಿಗೆ ಸೇರಿಸಿ ಈ ಒಂದು ಫ್ಯಾನ್ ಶೋ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿದೆ. ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಕನ್ನಡ ಚಿತ್ರಗಳನ್ನ ಥಿಯೇಟ್ರಲ್ಲೇ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮುರುಗುದ್ದಿಮನು ಮಾತಾಡ್ತೀನಿ. ಇವತ್ತು ಕಡೂರಿನಲ್ಲಿ ವಿಶೇಷ KD ಮೂವಿ 30ನೇ ತಾರೀಕು ದೇಶಾದ್ಯಂತ ಬಿಡುಗಡೆ ಆಗಿದೆ. ಇವತ್ತು ಕಡೂರಿನಲ್ಲಿ ವಿಶೇಷವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೇದಿಕೆ ಹಾಗೂ ಬನ್ನಿ ಮಹಾಗಣಪತಿ ವತಿಯಿಂದ ಫ್ರೀ ಶೋ ಫ್ಯಾನ್ ಶೋ ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿದ್ದಾರೆ. ಕನ್ನಡ ಚಿತ್ರನ ಬೆಳೆಸಬೇಕು ಅಂದರೆ ಪ್ರಾಮಾಣಿಕವಾಗಿ ನಾವೆಲ್ಲ ಕನ್ನಡನ ಉಳಿಸ್ಬೇಕು ಅಂದರೆ ನಾವು ಫಸ್ಟ್ ಫಿಲಮ್ ನೋಡ್ಬೇಕು ಬಂದು. ಹಾಗಾಗಿ ಫ್ಯಾನ್ಸ್ ಬಾರೆಲ್ಲ ಪಕ್ಕಕ್ಕಿಡಿ, ಒಂದು ಭಾರಿ ಚೆನ್ನಾಗಿದೆ ಸ್ಟೋರಿ, ಒಂದು ಫಿಲಮ್ ನೋಡಿ. ಎಲ್ಲ ಮುನ್ನುಗ್ತಾ ಇದೆ ಯಶಸ್ವಿಯಾಗಿ. ಕಡೂರಿನಲ್ಲೂ 100 ದಿವಸಗಟ್ಟಲೆ ಓಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಚರಿಸ್ತಾ, ಈ ಒಂದು ಆಯೋಜನೆ ಮಾಡಿರೋಂಥ ನಮ್ಮ ಎಲ್ಲ ಬನ್ನಿ ಮಹಾಗಣಪತಿ ಹಾಗೂ ಸಂಗೊಳ್ಳಿ ರಾಯಣ್ಣ ಯುವ ವೇದಿಕೆಯರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ, ಎಲ್ಲ ಪ್ರೇಕ್ಷಕರು ಬಂದು ಮೂವಿ ಥಿಯೇಟ್ರಲ್ಲೇ ನೋಡಿ, ಎಲ್ಲೂ ಫೈರಸಿ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸೂಪರ್, ತುಂಬ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ಸುದೀಪ್ ಎಂಟ್ರಿ ಸೂಪರ್ ಬ್ರೋ. ಸೂಪರ್ ಫಿಲಮ್ ಸರ್. ನನ್ನ ಹೆಸರು ಪ್ರಣಮ್ಯ. KD ಸಿನಿಮಾ ತುಂಬ ಚೆನ್ನಾಗಿದೆ. ಹೀರೋನು ಚೆನ್ನಾಗಿ ಮಾಡಿದ್ದಾರೆ, ಸಾಂಗ್ಗಳನ್ನು ತುಂಬ ಚೆನ್ನಾಗಿದೆ, ಹೀರೋಯಿನ್ ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ರೀ. ಇದೇ ಕಡೂರು ತಾಲೂಕಿನ ಬಿಸ್ಲಹಳ್ಳಿ ನಮ್ಮೂರು. ಇವತ್ತು ಕಡೂರಿನ ಅನ್ನಪೂರ್ಣ ಥಿಯೇಟರಲ್ಲಿ ಧ್ರುವ ಸರ್ಜಾ ಅವರ KD ಸಿನಿಮಾದ ಫ್ಯಾನ್ ಶೋ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಜನ ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ಶೋನ ಸಕ್ಸಸ್ ಮಾಡಿದ್ದಾರೆ. ಸೊ ಇದೇ ರೀತಿ ಎಲ್ಲರೂ ಕನ್ನಡ ಸಿನಿಮಾಕ್ಕೆ ಪ್ರೋತ್ಸಾಹವನ್ನು ನೀಡಿ. ಹಾಗೆ ನಾನು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಚಾರ್ಜ್ಶೀಟ್, ವೆಂಕಟ್ ಭಾರದ್ವಾಜ್ ನಿರ್ದೇಶನವನ್ನು ಮಾಡಿರುವಂಥದ್ದು, ಅಮರ್ ಅವರು ಹೀರೋ ಆಗಿ ಮಾಡಿರುವಂಥದ್ದು. ಹಾಗೆ ದಿನೇಶ್ ಸರ್ ಮತ್ತು ಲಕ್ಷ್ಮಣ್ ಸರ್ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಚಾರ್ಜ್ಶೀಟ್ ಜೂನಲ್ಲಿ ರಿಲೀಸ್ ಆಗ್ತಾ ಇದೆ. ಹೀಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸಿನಿಮಾವನ್ನು ನೋಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. SK ಉಮೇಶ್ ಸರ್ ಅವರು ಸಾಲ್ವ್ ಮಾಡಿರುವಂಥ ಕೇಸ್ ಇದು. ತುಂಬಾ ಚೆನ್ನಾಗಿದೆ ಸ್ಟೋರಿ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ. ಥ್ಯಾಂಕ್ ಯು. ಸೂಪರ್ ಆಗಿದೆ ಅಣ್ಣ, ಚೆನ್ನಾಗಿದೆ ಅಣ್ಣ. ಸೂಪರ್ ಮೂವಿ, ಸೂಪರ್ ಅಣ್ಣ ಮೂವಿ. ರಿಲ್ಟಿಯಾಗಿ ಮಾಡಿದ್ದಾರೆ. ಸೂಪರ್ ಚೆನ್ನಾಯ್ತು ಸರ್. ಸಿನಿಮಾ ಸೂಪರ್ ಆಗಿದೆ. ಒಂದೊಂದು ಪಾತ್ರಗಳು ಅದ್ಭುತ. ಯಾಕಂದರೆ ನೀವೆಲ್ಲ ಎಲ್ಲ ಆರ್ಟಿಸ್ಟ್ಗಳನ್ನ ಒಂದು ಶೇಡಲ್ಲಿ ನೋಡಿದ್ದೀರಾ, ಇದೇ ಬೇರೆ ಶೇಡಲ್ಲಿ ನೋಡ್ಬೋದು. ಧ್ರುವ ಸರ್ಜಾ ಅವ್ರನ್ನೂ ಅಷ್ಟೇ ಕಂಪ್ಲೀಟಾಗಿ 2 ಶೇಡಲ್ಲೂ ಬೇರೆ ಬೇರೆ ಥರ ಇದೆ. ಸ್ಟಾರ್ಟಿಂಗಲ್ಲಿ ಒಂಥರ ಇನೋಸೆಂಟ್ ಥರ, ಆಮೇಲೆ ಫುಲ್ಲು ರಗಡಾಗಿ ಕಂಪ್ಲೀಟಾಗಿ ರಾ ಲುಕ್ಕು. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾರು ಸಹ ರಿವ್ಯೂ ಏನು ನೆಗೆಟಿವ್ ರಿವ್ಯೂ ಕೊಡ್ತಿದ್ದಾರೆ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಬೇಡ್ರಿ. ಸಿನಿಮಾ ಸೂಪರ್ ಆಗಿದೆ. ಫಸ್ಟ್ ಹಾಫಲ್ಲೇ ನಿಮಗೆ ಪೈಸಾ ವಸೂಲಾಗುತ್ತೆ, ಆ ಥರ ಇದೆ ಸಿನಿಮಾ. ಸೂಪರ್ ಆಗಿದೆ. ಎಲ್ಲ ನೋಡ್ಬೋದು, ಫ್ಯಾಮಿಲಿ ಗೀಮಿಲಿ ಎಲ್ಲ ನೋಡ್ಬೋದು. ಟೋಟಲ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇದೆ. ಕಾಮಿಡಿ, ಫೈಟು, ಸೆಂಟಿಮೆಂಟು, ಅದರಲ್ಲೂ ಅಣ್ಣ ತಮ್ಮನ ಸೆಂಟಿಮೆಂಟು ಒಂದು ಕಡೆಯಿಂದ ಎಲ್ಲರಿಗೂ ಟಚ್ ಆಗುತ್ತೆ. ಸೂಪರ್ ಆಗಿದೆ. ಚೆನ್ನಾಗಿದೆ, ಫ್ಯಾಮಿಲಿ ಬಂದು ನೋಡ್ಬೋದು. ಸೂಪರ್ ಐತೆ. ಸೂಪರ್ ಹೇಗಿದೆ ಮೂವಿ? ಸೂಪರ್ ಆಗಿದೆ. ಪಾರ್ಟ್ 2 ಯಾವಾಗ ಬರುತ್ತೆ ಅಂತ ಕಾಯಬೇಕು. ಸಖತ್ತಾಗಿ ಟ್ವಿಸ್ಟ್ ಅಂದರೆ ಟ್ವಿಸ್ಟ್. ಮೂವಿ ತುಂಬ ಚೆನ್ನಾಗಿದೆ, ಭಾಳ ಇಂಟ್ರೆಸ್ಟ್ ಆಯಿತು. ಅಣ್ಣ ತಮ್ಮನ ಒಂದು ಬಾಂಧವ್ಯ ಏನು ಅಂತ ತೋರಿಸಿದ್ದಾರೆ. ಮತ್ತು KDದು ಯಾವ ಥರ ಒಂದು ಆ್ಯಕ್ಟಿಂಗು ಭಾಳ ಅದ್ಭುತವಾಗಿದೆ. ಮತ್ತು ಸೆಂಟಿಮೆಂಟು, ಕೆಲವೊಂದು ರೌಡಿಸಮ್ ಇದೆ, ಭಾಳ ಎಂಟರ್ಟೈನ್ಮೆಂಟ್ ಇದೆ. ಭಾಳ ಖುಷಿ ಆಯಿತು. ಹಳ್ಳಿ ಸೊಗಡಿಂದ ಹಿಂದಿಂದು ಏನು ನಡೆದಿದೆ ಅನ್ನೋದನ್ನ ತೋರಿಸಿದ ರಿಯಲ್ ಸ್ಟೋರಿ ಅಂತವ್ರೆ. ಇನ್ನೊಂದ್ಸತಿ ಬಂದು ನೋಡಿ, ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. KD ಮೂವಿ ಸೂಪರ್ ಆಗಿದೆ. ಚಾಪ್ಟರ್ 2ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಎಲ್ಲ ಕಲಾವಿದರು ಇರೋದು ಇನ್ನೂ ಚೆನ್ನಾಗಿದೆ. ನಾವು ಚಾಪ್ಟರ್ 2ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮೂವಿ ಚೆನ್ನಾಗಿದೆ. ನಾನು ಡಿ ಬಾಸ್ ಫ್ಯಾನು, ಆದರೆ ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗ್ ಮಾತ್ರ ಮಸ್ತಾಗಿದೆ. ಸೂಪರ್ ಆ್ಯಕ್ಟಿಂಗ್. ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಮೂವಿ ಸೂಪರ್. ಕಿಚ್ಚ ಸುದೀಪ್ ಬೆಂಕಿ. ಸೂಪರ್ ಮೂವಿ ಅಣ್ಣ. ಈ ತೋಳಲ್ಲಿ ಎಷ್ಟು ತಾಕತ್ತಿದೆಯೋ ಈ ಮೂವಿಲಿ ಅಷ್ಟೇ ದಮ್ಮಿದೆ ಅಣ್ಣ. ತುಂಬ ಚೆನ್ನಾಗಿ ಸೆಕೆಂಡ್ ಟೈಮ್ ನೋಡಿರೋದು. ಸೂಪರ್ ಆಗಿದೆ.